ನಮಸ್ಕಾರ ಸ್ನೇಹಿತರೆ, ಮೈ ಮೇಲೆ ಒಂದು ಕಾಕಿ ಯೂನಿಫಾರ್ಮ್ ಇದ್ರೆ ಸಾಕು, ನಾವು ಏನು ಮಾಡಿದ್ರೂ ನಡೆಯುತ್ತೆ, ಯಾವ ಕಾನೂನು ಕೂಡ ನಮ್ಮನ್ನೇನು ಮಾಡೋಕ್ಕಾಗಲ್ಲ ಅಂತ ಅಹಂಕಾರದಿಂದ ಮೆರೀತಿದ್ದ 9 ಜನ ಪೊಲೀಸರಿಗೆ ಮಹಾರಾಷ್ಟ್ರದ ವಾಶಿಂ ಜಿಲ್ಲಾ ನ್ಯಾಯಾಲಯ ಇವತ್ತು ಸರಿಯಾದ ಶಾಸ್ತಿ ಮಾಡಿದೆ. ಒಬ್ಬರಲ್ಲ ಇಬ್ಬರಲ್ಲ, ಇಡೀ ಪೊಲೀಸ್ ಸ್ಟೇಷನ್ನ 9 ಜನ ಅಧಿಕಾರಿಗಳು ಈಗ ಸಾಮಾನ್ಯ ಕ್ರಿಮಿನಲ್ಗಳ ಥರ ಜೀವಾವಧಿ ಶಿಕ್ಷೆ ಅನುಭವಿಸೋಕೆ ಜೈಲು ಸೇರ್ತಿದ್ದಾರೆ. ಇದಕ್ಕೆ ಕಾರಣ ಏನು ಗೊತ್ತಾ? 2011ರಲ್ಲಿ ನಡೆದ ಬೇಗ್ಯಾ ಪವಾರ್ ಅನ್ನೋ ಒಬ್ಬ ಅಮಾಯಕನ ಲಾಕಪ್ ಡೆತ್. ಹೌದು, ಇದು ಬರೋಬ್ಬರಿ 15 ವರ್ಷಗಳ ಸುದೀರ್ಘ ಹೋರಾಟ. ಆ ಪೊಲೀಸರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋಕೆ ತಾವೇ ನಕಲಿ FIRಗಳನ್ನು ಕ್ರಿಯೇಟ್ ಮಾಡಿದ್ರು, ತಮಗೆ ಬೇಕಾದ ಹಾಗೆ ಸುಳ್ಳು ಸಾಕ್ಷಿಗಳನ್ನು ಕೂಡ ಸೃಷ್ಟಿ ಮಾಡಿಕೊಂಡಿದ್ರು. ಆದರೆ ಅವರು ಕಟ್ಟಿದ ಆಟಗಳೆಲ್ಲ ಇವತ್ತು ಸಂಪೂರ್ಣವಾಗಿ ಉಲ್ಟಾ ಹೊಡೆದಿದೆ. ಆ ಕಾಕಿ ಬಟ್ಟೆಯ ಹಿಂದಿದ್ದ ಅವರ ಅಸಲಿ ಕ್ರಿಮಿನಲ್ ಮುಖಗಳನ್ನು ಕೋರ್ಟ್ ಇವತ್ತು ಜಗಜ್ಜಾಹೀರು ಮಾಡಿದೆ. ಹಾಗಾದ್ರೆ ಆ 9 ಜನ ಪೊಲೀಸರು ಒಟ್ಟಾಗಿ ಸೇರಿ ಆ ಒಬ್ಬ ಅಮಾಯಕನನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ರು? ಅಂದು ರಾತ್ರಿ ನಡೆದಿದ್ದ ಆ ಲಾಕಪ್ ಡೆತ್ ಎಷ್ಟು ಕ್ರೂರವಾಗಿತ್ತು ಅನ್ನೋದನ್ನ ನೋಡೋಣ ಬನ್ನಿ. ಅಂದು ದಿನಾಂಕ ಮೇ 10, 2011 ಬೆಳಗ್ಗಿನ ಜಾವ ಸರಿಯಾಗಿ 3 ಗಂಟೆ. ವಾಡೋಣ ಅನ್ನೋ ಆ ಪುಟ್ಟ ಗ್ರಾಮ ಸಂಪೂರ್ಣವಾಗಿ ನಿದ್ದೆಯ ಮಂಪರಿನಲ್ಲಿತ್ತು. ಆ ದಟ್ಟ ಕತ್ತಲಲ್ಲಿ ಯಾವುದೇ ಸದ್ದಿಲ್ಲದೆ ಬಂದ ಪೊಲೀಸ್ ಜೀಪ್ ಊರೊಳಗೆ ಎಂಟ್ರಿ ಕೊಡುತ್ತೆ. ಅದು ರಿಸೋಡ್ ಪೊಲೀಸ್ ಸ್ಟೇಷನ್ನಿಂದ ಬಂದಿದ್ದ ಸ್ಪೆಷಲ್ ಟೀಮ್. ಆ ಟೀಮ್ನ ಟಾರ್ಗೆಟ್ ಆಗಿದ್ದು ಬೇರೆ ಯಾರೂ ಅಲ್ಲ, ಕೇವಲ 23 ವರ್ಷದ ಯುವಕ ಬೇಗ್ಯಾ ಪವಾರ್. ಅಚ್ಚರಿ ಅಂದರೆ ಅವರ ಕೈಲಿ ಯಾವುದೇ ಅರೆಸ್ಟ್ ವಾರೆಂಟ್ ಇರಲಿಲ್ಲ, ಒಂದು FIR ಕಾಪಿ ಕೂಡ ಇರಲಿಲ್ಲ. ಅಷ್ಟಕ್ಕೂ ಯಾವುದೇ ಸಾಕ್ಷಿ ಇಲ್ಲದೆ ಆ ಪೊಲೀಸರು ಆ ಬಡಪಾಯಿ ಮೇಲೆ ಕಣ್ಣು ಹಾಕಿದ್ದಾದ್ರೂ ಯಾಕಂತೀರಾ? ಅಲ್ಲಿಗೆ ಬರ್ತೀನಿ. ಆ ಟೈಮ್ನಲ್ಲಿ ರಿಸೋಡ್ ಊರಿನ ಸುತ್ತಮುತ್ತ ಕಳ್ಳತನ ಮತ್ತು ದರೋಡೆ ಪ್ರಕರಣಗಳು ವಿಪರೀತವಾಗಿ ಜಾಸ್ತಿ ಆಗ್ತಿತ್ತು. ಹಳೆ ಕೇಸ್ಗಳನ್ನು ಬೇಗ ಬೇಗ ಮುಗಿಸಿ ಅಂತ ಮೇಲಾಧಿಕಾರಿಗಳಿಂದ ಈ ಪೊಲೀಸರ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು. ಆಗ ಇವರು ಹುಡುಕಿದ ಅಡ್ಡದಾರಿ ಅಂದರೆ ಊರ ಹೊರಗೆ ದಿನಗೂಲಿ ಮಾಡಿಕೊಂಡು ಜೀವನ ಮಾಡ್ತಿದ್ದ ಪಾರ್ದಿ ಸಮುದಾಯದ ಜನರನ್ನ ಬಲಿಪಶು ಮಾಡೋದು. ಈ ಬೇಗ್ಯಾ ಪವಾರ್ ಅನ್ನೋವನ ಮೇಲೆ ಒಂದೇ ಒಂದು ಹಳೆ ಅಪರಾಧದ ಕೇಸ್ ಕೂಡ ಇರಲಿಲ್ಲ. ಬರೀ ಕಳ್ಳತನದ ಸಂಶಯದ ಮೇಲೆ ಅವನನ್ನು ಹೇಳ್ಕೊಂಡು ಹೋಗಿ ಮನಬಂದಂತೆ ಒಡೆದು ನಾನೇ ಕಳ್ಳತನ ಮಾಡಿದ್ದು ಅಂತ ಬಲವಂತವಾಗಿ ತಪ್ಪೊಪ್ಪಿಕೊಳ್ಳುವಂತೆ ಮಾಡಿ ಊರಲ್ಲಿ ಆದ ಕಳ್ಳತನವೆಲ್ಲ ಆ ಅಮಾಯಕನ ತಲೆಗೆ ಕಟ್ಟಿ ಕೇಸ್ ಮುಚ್ಚಿ ಹಾಕೋದೇ ಇವರ ಉದ್ದೇಶವಾಗಿತ್ತು. ಇದೇ ಕ್ರೂರ ಬುದ್ಧಿ ಇಟ್ಕೊಂಡು ಆ ಮಧ್ಯರಾತ್ರಿ ಊರೊಳಗೆ ನುಗ್ಗಿದ್ದ ಆ ಪೊಲೀಸರು ಮುಂದಿನ ಆಟ ಕೇಳಿದ್ರೆ ಎಂಥವರಿಗಾದ್ರೂ ಮೈ ಜುಮ್ ಅನ್ಸುತ್ತೆ. 3:15 ಸುಮಾರಿಗೆ ಗಾಢ ನಿದ್ದೆಯಲ್ಲಿದ್ದ ಬೇಗ್ಯಾ ಪವಾರ್ನನ್ನ ಅವನ ಹೆಂಡತಿ ಮಕ್ಕಳ ಮುಂದೆಯೇ ಎಳೆದುಕೊಂಡು ಹೋಗಿ ಜೀಪ್ ಒಳಗೆ ತಳ್ತಾರೆ. 3:30ಕ್ಕೆ ರಿಸೋಡ್ ಪೊಲೀಸ್ ಸ್ಟೇಷನ್ ತಲುಪಿದ ತಕ್ಷಣ ಸ್ಟೇಷನ್ ಬಾಗಿಲು ಒಳಗಿನಿಂದ ಲಾಕ್ ಆಗಿಬಿಡುತ್ತೆ. ಅಲ್ಲಿಗೆ ಆತನಿಗೆ ಹೊರಗಿನ ಪ್ರಪಂಚದ ಜೊತೆಗಿದ್ದ ಸಂಪರ್ಕ ಕಂಪ್ಲೀಟ್ ಕಟ್. ಮುಂದಿನ ಕೆಲವು ಗಂಟೆಗಳ ಕಾಲ ಆ ಸ್ಟೇಷನ್ ಒಳಗೆ ಅಧಿಕಾರಿಗಳ ಬದಲು ಅವರ ಕೈಲಿದ್ದ ಲಾಠಿ, ಕಬ್ಬಿಣದ ಪೈಪ್ಗಳೇ ಮಾತಾಡೋಕೆ ಶುರು ಮಾಡುತ್ತೆ. ಪೊಲೀಸ್ ಇಲಾಖೆ ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಒಬ್ಬ 3rd ಕ್ಲಾಸ್ ಕ್ರಿಮಿನಲ್ ತರ ವರ್ತಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಘಟನೆ ಒಂದು ಹಸಿಬಿಸಿ ಸಾಕ್ಷಿಯಾಗಿತ್ತು. ಆ ರಾತ್ರಿ ಆ ಪೊಲೀಸರು ಹೊಡೆದಿದ್ದ ಏಟುಗಳಿಗೆ ಆತನ ಮೈ ಮೇಲೆ ಬರೋಬ್ಬರಿ 44 ಭೀಕರ ಗಾಯಗಳಾಗಿದ್ವು. ಬೆಳಗಾಗೋಷ್ಟರಲ್ಲಿ ನೆಲದ ಮೇಲೆ ಬರೀ ರಕ್ತದ ಕಲೆಗಳು ಮಾತ್ರ ಉಳಿದಿದ್ವು. ಗಂಭೀರವಾಗಿ ಗಾಯಗೊಂಡಿದ್ದ ಆತನನ್ನ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಆಂಬ್ಯುಲೆನ್ಸ್ನಲ್ಲಿ ಆತ ಕೊನೆ ಉಸಿರೆಳಿತಾನೆ. ಆದರೆ ಗೆಳೆಯರೇ, ಅಸಲಿ ಕತೆ ಶುರುವಾಗೋದೇ ಇಲ್ಲಿ. 44 ಏಟು ತಿಂದ ಬೇಗ್ಯಾ ಪವಾರ್ ಅಲ್ಲೇ ಪ್ರಾಣ ಬಿಟ್ಟ. ಆದರೆ ಅದೇ ಸ್ಟೇಷನ್ನ ಇನ್ನೊಂದು ಮೂಲೆಯಲ್ಲಿ ಕೈಕಾಲು ಮುರ್ಕೊಂಡು ರಕ್ತದ ಮಡುವಿನಲ್ಲಿ ಇನ್ನೊಬ್ಬ ವ್ಯಕ್ತಿ ಬಿದ್ದಿದ್ದ. ಅವನೇ ರಾಜು ಪವಾರ್. ಅವನನ್ನ ಕೂಡ ಪೊಲೀಸರು ಅದೇ ರಾತ್ರಿ ಎತ್ಕೊಂಡು ಬಂದಿದ್ರು. ಉಸಿರು ಬಿಗಿ ಹಿಡಿದು ಆ ಕರಾಳ ರಾತ್ರಿಯ ಪ್ರತಿಯೊಂದು ಏಟನ್ನು ಕಣ್ಣಾರೆ ನೋಡ್ತಿದ್ದ ಇದೇ ರಾಜು ಪವಾರ್ ಮುಂದೆ ಈ ಇಡೀ ಕೇಸಿನ ದಿಕ್ಕನ್ನೇ ಬದಲಿಸುವ ಜೀವಂತ ಸಾಕ್ಷಿ ಆಗ್ತಾನೆ ಅಂತ ಆ ದುರಹಂಕಾರಿ ಪೊಲೀಸರು ಕನಸಲ್ಲೂ ಅನ್ಕೊಂಡಿರಲಿಲ್ಲ. ಆ ಪೊಲೀಸರು ಏನು ಅನ್ಕೊಂಡಿದ್ರು ಅಂದ್ರೆ, ಒಬ್ಬನನ್ನ ಒಡೆದು ಸಾಯಿಸಿದ್ರೆ ಜೊತೆಗಿದ್ದವನು ಹೆದರುಕೊಂಡು ಲೈಫ್ ಲಾಂಗ್ ಬಾಯಿ ಮುಚ್ಕೊಂಡಿರ್ತಾನೆ ಅನ್ನೋದು. ಅಧಿಕಾರದ ಅಮಲಿನಲ್ಲಿದ್ದಾಗ ಯಾರು ಬೇಕಾದರೂ ಯೋಚನೆ ಮಾಡೋದು ಹೀಗೇನೆ. ಆದರೆ ಆ ಕಾಕಿ ಅಧಿಕಾರಿಗಳು ತಮ್ಮ ಲೈಫಲ್ಲೇ ಮಾಡಿದ ಅತಿ ದೊಡ್ಡ ಮಿಸ್ಟೇಕ್ ಅಂದ್ರೆ ಇದೇ, ಆ ಪ್ರೈಮ್ ವಿಟ್ನೆಸ್ನ ಜೀವಂತವಾಗಿ ಬಿಟ್ಟಿದ್ದು. ಒಂದು ಕಡೆ ಆ 9 ಜನ ಅಧಿಕಾರಿಗಳು ಇಡೀ ಸಿಸ್ಟಮ್ ಡಿಪಾರ್ಟ್ಮೆಂಟ್ನ ಬೆಂಬಲದ ಜೊತೆ ನಕಲಿ FIR ಇಟ್ಕೊಂಡು ನಿಂತಿದ್ರೆ, ಇನ್ನೊಂದು ಕಡೆ ಈ ರಾಜು ಪವಾರ್ ತನ್ನ ಮುರಿದ ಕಾಲಲ್ಲೇ 15 ವರ್ಷಗಳ ಕಾಲ ಕೋರ್ಟ್ಗೆ ಅಲೆದಾಡಬೇಕಾಯಿತು. ಇದು ಬರೀ ಒಬ್ಬ ವ್ಯಕ್ತಿಯ ಕತೆ ಖಂಡಿತ ಅಲ್ಲ. ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಒಬ್ಬ ಸಾಮಾನ್ಯ ವ್ಯಕ್ತಿ ನಿಲ್ಲೋಕೋದ್ರೆ ಈ ಸಿಸ್ಟಮ್ ಅವನನ್ನ ಯಾವ ಮಟ್ಟಕ್ಕೆ ತುಳಿಯುತ್ತೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ.
ಕೋರ್ಟ್ನಲ್ಲಿ ನಡೆದ ಪ್ರತಿ ವಿಚಾರಣೆ, ಪ್ರತಿ ಕ್ರಾಸ್ ಎಕ್ಸಾಮಿನೇಷನ್ನಲ್ಲೂ ರಾಜು ಪವಾರ್ನನ್ನ ಸುಳ್ಳುಗಾರ ಅಂತ ಪ್ರೂವ್ ಮಾಡೋಕೆ ಈ ಪೊಲೀಸರು ನೂರಾರು ತಂತ್ರಗಳನ್ನು ಮಾಡಿದ್ರು. ಆದರೆ ಅವನ ಮೈ ಮೇಲಿದ್ದ ಆ ಗಾಯಗಳು ಮಾತ್ರ ಆ ಅಧಿಕಾರಿಗಳ ನಿದ್ದೆ ಕೆಡಿಸ್ತಾನೇ ಇತ್ತು. ಇಷ್ಟೆಲ್ಲ ಆದರೂ ಕೋರ್ಟ್ನಲ್ಲಿ ತಾವು ಸಿಕ್ಕಿ ಬೀಳಬಾರದು ಅಂತ ಆ 9 ಜನ ಅಧಿಕಾರಿಗಳು ಘಟನೆ ನಡೆದ ರಾತ್ರಿಯೇ ಒಂದು ಇಂಟ್ರೆಸ್ಟಿಂಗ್ ಕಟ್ಟುಕತೆ ಕಟ್ತಾರೆ. ಅಂದಿನ ಇನ್ಸ್ಪೆಕ್ಟರ್ ಆಗಿದ್ದ ಮಹದೇವ್ ದಂಡೆ ತನ್ನ ದುರ್ಬುದ್ಧಿ ಉಪಯೋಗಿಸಿ ಆ 44 ಭೀಕರ ಗಾಯಗಳನ್ನು ಮುಚ್ಚಾಕೋಕೆ ಸ್ಟೇಷನ್ ಒಳಗೆ ಕೂತು ರಚಿಸಿದ್ದ ಆ ಮಾಸ್ಟರ್ ಪ್ಲಾನ್ ಏನ್ ಗೊತ್ತಾ? ಕೇಳಿದ್ರೆ ನೀವೇ ದಿಗ್ಭ್ರಮೆಗೊಳ್ತೀರಾ. ರಿಸೋರ್ಟ್ ಸ್ಟೇಷನ್ ಒಳಗೆ ಸ್ಟೇಷನ್ ಇನ್ಸ್ಪೆಕ್ಟರ್ ಮಹದೇವ್ ದಂಡೆ ಕೈಯಲ್ಲಿ ಪೆನ್ನು ಹಿಡಿದು ಕೂತಿದ್ದ. ನೆಲದ ಮೇಲೆ ಬಿದ್ದಿರೋ ಹೆಣದ ಕಡೆ ನೋಡ್ತಾ FIR ನಲ್ಲಿ ಒಂದು ಅಪ್ಪಟ ಸುಳ್ಳನ್ನ ಬರೆಯೋಕೆ ಶುರು ಮಾಡ್ತಾನೆ. ಆ ಮೃತ ಬೇಗ್ಯ ಪವರ್ ಮೈ ಮೇಲೆ ಹಿದ್ದಿದ್ದು ಬರೋಬ್ಬರಿ 44 ಭೀಕರ ಗಾಯಗಳು. ಫೈಬರ್ ಲಾಠಿ, ಕಬ್ಬಿಣದ ಪೈಪ್ಗಳಿಂದ ಹೊಡೆದು ಅವನ ಮೂಳೆಗಳನ್ನು ಪುಡಿ ಪುಡಿ ಮಾಡಿದ್ರು. ದಂಡೆ ಮಾತ್ರ ಆ ನಕಲಿ FIR ನಲ್ಲಿ ಆ 44 ಗಾಯಗಳು ಕೇವಲ ಒಂದು ಸಣ್ಣ ನೂಕಾಟ ತಳ್ಳಾಟದಲ್ಲಿ ಆದ ಗಾಯಗಳು ಅಂತ ಬರೆದು ಬಿಡ್ತಾನೆ. ಹಾಗಾದ್ರೆ ಇವರ ಲೆಕ್ಕದಲ್ಲಿ ಆ ಏಟುಗಳು ಬರೀ ಸಣ್ಣ ನೂಕಾಟದಿಂದನೇ ಆಗಿದ್ರೆ ಇನ್ನು ನಿಜವಾದ ಹಲ್ಲೆ ಹೇಗಿರುತ್ತೆ ಅಂತ ನೋಡೋಕೆ ಬಹುಶಃ ಯಮಲೋಕಕ್ಕೆ ಹೋಗ್ಬೇಕೇನೋ ಗೊತ್ತಿಲ್ಲ. ಆದರೆ ಕೇವಲ FIR ನಲ್ಲಿ ಈ ಸುಳ್ಳನ್ನ ಬರೆದರೆ ಸಾಲಲ್ಲ ಅಂತ ಆ ಕುತಂತ್ರಿ ದಂಡೆಗೆ ಚೆನ್ನಾಗಿ ಗೊತ್ತಿತ್ತು. ಪೇಪರ್ ಮೇಲೆ ಬರೆದ ಕಥೆಯನ್ನ ಹೆಣದ ಮೇಲಿರೋ ಗಾಯಗಳು ಒಪ್ಪಿಕೊಳ್ಬೇಕಲ್ಲ. ಆ 44 ಏಟುಗಳನ್ನ ಸಾರ್ವಜನಿಕರ ಹೊಡೆತ ಅಂತ ಲೀಗಲ್ ಆಗಿ ಪ್ರೂವ್ ಮಾಡೋದಕ್ಕೆ ಬೆಳಗಾಗೋಷ್ಟರಲ್ಲಿ ಈ ಕಾಕಿ ಗ್ಯಾಂಗ್ ನೇರವಾಗಿ ಊರಿನ ಸರ್ಕಾರಿ ಆಸ್ಪತ್ರೆಗೆ ನುಗ್ಗಿ ಆಡಿದ ನಾಟಕ ಹೇಗಿತ್ತು ಗೊತ್ತಾ? ಆಸ್ಪತ್ರೆಯ ಕ್ಯಾಶುವಾಲಿಟಿ ವಾರ್ಡ್ ಒಳಗೆ ಡ್ಯೂಟಿ ಡಾಕ್ಟರ್ ಎದುರು ಅರೆಜೀವವಾಗಿದ್ದ ಆ ದೇಹವನ್ನ ತಂದು ಎಸೆಯಲಾಗುತ್ತೆ. ಆ ದೇಹದ ಮೇಲಿದ್ದ 44 ಭೀಕರ ಗಾಯಗಳನ್ನು ನೋಡಿದ ಡಾಕ್ಟರ್ಗಳಿಗೆ ಒಂದು ನಿಮಿಷ ಶಾಕ್ ಆಗಿಬಿಡುತ್ತೆ. ಆದರೆ ಪಕ್ಕದಲ್ಲೇ ನಿಂತಿದ್ದ ಈ ಕಾಕಿ ಪಡೆ ಒಂದು ರೆಡಿಮೇಡ್ ಕಥೆಯನ್ನ ಡಾಕ್ಟರ್ ಮುಂದಿಡ್ತಾರೆ. ಇವನು ಕಳ್ತನ ಮಾಡ್ತಿದ್ದಿದ್ರಿಂದ ಊರಿನ ಜನರೆಲ್ಲ ಸೇರಿ ಹೊಡೆದಿದ್ದಾರೆ. ಆ ರೊಚ್ಚಿಗೆದ್ದ ಗುಂಪಿನಿಂದ ನಾವೇ ಇವನನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದೀವಿ ಅಂತ ಸುಳ್ಳು ರಿಪೋರ್ಟ್ ಬರೆಯೋದಕ್ಕೆ ಡಾಕ್ಟರ್ಗಳ ಮೇಲೆ ಒತ್ತಡ ಇರ್ತಾರೆ. ಯಾರು ಕಾನೂನನ್ನ ಕಾಪಾಡಬೇಕಿತ್ತೋ ಅವರೇ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ ಅನ್ನ ಬೆದರಿಸುವ ಅಡ್ಡೆಯನ್ನಾಗಿ ಮಾಡಿಕೊಂಡಿದ್ರು. ಒಂದು ವೇಳೆ ಆ ದಿನ ಡಾಕ್ಟರ್ಗಳು ಏನಾದರೂ ಎದರಿ ಆ ಸುಳ್ಳು ರಿಪೋರ್ಟ್ಗೆ ಸಹಿ ಹಾಕಿದ್ದಿದ್ರೆ ಬೇಗ್ಯ ಪವರ್ ಸಾವು ಕೇವಲ ಒಂದು ಅನಾಮಧೇಯ ಗುಂಪಿನ ಲೆಕ್ಕಕ್ಕೆ ಸೇರಿ ಹೋಗ್ತಾ ಇತ್ತು ಮತ್ತು ಇಡೀ ಕೇಸ್ ಅಲ್ಲೇ ಕ್ಲೋಸ್ ಆಗಿ ಬಿಡ್ತಾ ಇತ್ತು. ಆದರೆ ಆ ದಿನ ಆಸ್ಪತ್ರೆಯಲ್ಲಿದ್ದ ಡಾಕ್ಟರ್ಗಳು ಈ ಪೊಲೀಸರ ಬೆದರಿಕೆಗೆ ಸ್ವಲ್ಪವೂ ಬಗ್ಗಲಿಲ್ಲ. ಆ ಡಾಕ್ಟರ್ಗಳು ಬರೆದ ಆ ಒಂದು ಪ್ರಾಮಾಣಿಕ ರಿಪೋರ್ಟ್ ಈ 9 ಜನ ಪೊಲೀಸರ ಬುಡಕ್ಕೆ ಬೆಂಕಿ ಇಟ್ಬಿಡ್ತು. ಅಷ್ಟಕ್ಕೂ ಆ ಮೆಡಿಕಲ್ ರಿಪೋರ್ಟ್ನಲ್ಲಿ ಆ ವೈದ್ಯರು ಬರೆದಿದ್ದಾದರೂ ಏನು ಗೊತ್ತಾ? ಪೊಲೀಸರು ಕತೆ ಕಟ್ಟಿದ್ದ ಹಾಗೆ ಊರಿನ ಜನರೆಲ್ಲ ಸೇರಿ ಹೊಡೆದಿದ್ರೆ ಮೈ ಮೇಲೆ ಕಲ್ಲು, ದೊಣ್ಣೆ ಅಥವಾ ಬೇರೆ ಬೇರೆ ಆಯುಧಗಳಿಂದ ಆದ ಗಾಯಗಳು ಇರಬೇಕಿತ್ತು. ಗಾಯಗಳು ಎಲ್ಲೆಂದರಲ್ಲಿ ಮನಬಂದಂತೆ ಇರಬೇಕಿತ್ತು. ಆದರೆ ನಾವು ಆ ದೇಹವನ್ನು ಪರೀಕ್ಷೆ ಮಾಡಿದಾಗ ನಮಗೆ ಕಂಡಿದ್ದು ಬರೀ ರಕ್ತ ಹೆಪ್ಪುಗಟ್ಟಿದ್ದ ಉದ್ದುದ್ದ ಗಾಯಗಳು. ಆ 44 ಗಾಯಗಳು ಕೂಡ ಪೊಲೀಸರು ಬಳಸುವ ಲಾಠಿ ಮತ್ತು ಕಬ್ಬಿಣದ ಪೈಪ್ಗಳಿಂದಲೇ ಬಿದ್ದಿರೋ ಪೆಟ್ಟುಗಳು ಅಂತ ಆ ವೈದ್ಯರು ತಮ್ಮ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ಬರೆದು ಬಿಟ್ಟಿದ್ರು. ಈ ಸಾಲುಗಳು ಪವಾರ್ನ ಸಾವು ಸಾರ್ವಜನಿಕ ಗಲಾಟೆಯಿಂದ ಆಗಿದ್ದಲ್ಲ, ಬದಲಾಗಿ ಲಾಕಪ್ ಒಳಗೆ ನಡೆದ ಕಗ್ಗೊಲೆ ಅಂತ ಜಗಜ್ಜಾಹೀರು ಮಾಡಿಬಿಡ್ತು. ಸೊ ಲೋಕಲ್ ಸ್ಟೇಷನ್ನ ಈ ಕಳ್ಳಾಟ ಬಯಲಾಗ್ತಾ ಇದ್ದ ಹಾಗೆ ಈ ಕೇಸ್ ಜೂನ್ 14, 2011 ನೇರವಾಗಿ CID ಅಧಿಕಾರಿಗಳ ಕೈ ಸೇರುತ್ತೆ. ಯಾವಾಗ ತನಿಖೆಯ ಅಧಿಕಾರ ಲೋಕಲ್ ಪೊಲೀಸರ ಕೈ ತಪ್ಪಿ CID ಅಧಿಕಾರಿಗಳ ಕೈ ಸೇರಿತೋ ಅಲ್ಲಿಂದ ಶುರುವಾಯಿತು ನೋಡಿ ಅಸಲಿ ಆಟ. ಯಾರು ಇಷ್ಟು ದಿನ ಇಡೀ ಊರನ್ನೇ ಎದುರಿಸಿಟ್ಕೊಂಡು ಮೆರಿತಾ ಇದ್ರೋ ಅದೇ 9 ಜನ ಕಾಕಿ ಅಧಿಕಾರಿಗಳು ಈಗ ತಮ್ಮದೇ ಡಿಪಾರ್ಟ್ಮೆಂಟ್ನ ಐ ಲೆವೆಲ್ ಎನ್ಕ್ವೈರಿ ಮುಂದೆ ಬೆವರ್ತಿದ್ರು. ಆದರೆ CID ಈ ತನಿಖೆಯನ್ನು ಹ್ಯಾಂಡಲ್ ಮಾಡಿದ ರೀತಿ ನಿಜಕ್ಕೂ ಅದ್ಭುತ ಅಂತಾನೆ ಹೇಳಬೇಕು. ಯಾಕಂದರೆ ಮತ್ತೆ ಅದೇ ಲೋಕಲ್ ಪೊಲೀಸರ ಮೇಲೆ ಡಿಪೆಂಡ್ ಆದರೆ ಸಿಗೋದು ಅದೇ ಹಳೆ ನಕಲಿ ರಿಪೋರ್ಟ್ಗಳು ಅನ್ನೋದು CID ಆಫೀಸರ್ಸ್ಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವರು ಮೊದಲು ಮಾಡಿದ್ದೇ ಆ ಇನ್ಸ್ಪೆಕ್ಟರ್ ದಂಡೆ ಸೃಷ್ಟಿ ಮಾಡಿದ್ದ ದರೋಡೆಕೋರರ ಕಥೆಯನ್ನ ಸಾಕ್ಷಿ ಸಮೇತ ಬ್ರೇಕ್ ಮಾಡೋ ಕೆಲಸವನ್ನ. ಯಾವ ಜಾಗದಲ್ಲಿ ದರೋಡೆ ನಡೆಯಿತು ಅಂತ ಆ ನಕಲಿ FIR ನಲ್ಲಿ ಬರೆಯಲಾಗಿತ್ತೋ ಆ ಇಡೀ ಜಾಗವನ್ನ ಅವರು ಸೈಂಟಿಫಿಕ್ ಆಗಿ ಪರಿಶೀಲನೆ ಮಾಡ್ತಾರೆ. ಆದರೆ ಗೆಳೆಯರೇ, ಅಲ್ಲಿ ಆಯುಧಗಳಿರಲಿಲ್ಲ, ಗಲಾಟೆ ನಡೆದ ಒಂದು ಸಣ್ಣ ಕುರುಹು ಕೂಡ ಸಿಗಲಿಲ್ಲ. ಗಾಳಿಯಲ್ಲಿ ಕಟ್ಟಿದ್ದ ಆ ಕತೆ ಈಗ ಸಂಪೂರ್ಣವಾಗಿ ನೆಲಕ್ಕುರುಳಿತ್ತು. FIR ನಲ್ಲಿ ಹೆಣೆದಿದ್ದ ಕಟ್ಟು ಕತೆಗಳೆಲ್ಲ ಈಗ ಒಂದೊಂದಾಗಿ ಕಳಚಿಕೊಳ್ತಾ ಹೋಯಿತು. ತಮ್ಮದೇ ಡಿಪಾರ್ಟ್ಮೆಂಟ್ ತಮ್ಮ ಬೆನ್ನಿಗೆ ನಿಲ್ಲಲ್ಲ ಅನ್ನೋ ಕಹಿ ಸತ್ಯ ಆ 9 ಜನ ಪೊಲೀಸರ ನಿದ್ದೆ ಕೆಡಿಸಿತ್ತು. ಆದರೆ ಕೇವಲ ಲಾಜಿಕ್ ಮತ್ತು ತನಿಖಾ ರಿಪೋರ್ಟ್ ಇಟ್ಕೊಂಡು ಯೂನಿಫಾರ್ಮ್ ಹಾಕಿರೋ ಈ ಅಧಿಕಾರಿಗಳಿಗೆ ಜೀವಾವಧಿ ಶಿಕ್ಷೆ ಕೊಡಿಸೋದಕ್ಕೆ ಆಗಲ್ಲ
ಮಾಡಲ್ಲ ಅನ್ನೋದು ತನಿಖಾ ತಂಡಕ್ಕೂ ಗೊತ್ತಿತ್ತು. ಕೋರ್ಟ್ ಒಳಗೆ ಇವರನ್ನ ಪೂರ್ತಿಯಾಗಿ ಕಟ್ಟಾಕಬೇಕು ಅಂದರೆ CIDಗೆ ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡಲಾಗದಂತಹ ಒಂದು ಸಾಲಿಡ್ ಸಾಕ್ಷಿ ಬೇಕಿತ್ತು. ಆ ಸಾಕ್ಷಿ ಬೇರೆ ಯಾವುದೂ ಅಲ್ಲ, ಡಾಕ್ಟರ್ಗಳು ಕೊಟ್ಟಿದ್ದ ಪ್ರಾಮಾಣಿಕ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಶರೀರದ ಮೇಲೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 44 ಕಂಟ್ಯೂಷನ್ಸ್ ಅಂದರೆ ರಕ್ತ ಹೆಪ್ಪುಗಟ್ಟಿದ ಭೀಕರ ಗಾಯಗಳು. ಫೈಬರ್ ಲಾಠಿ, ಕಬ್ಬಿಣದ ಪೈಪ್ಗಳಿಂದ ಮನುಷ್ಯತ್ವವೇ ಇಲ್ಲದ ತರ ಒಡೆದು ಮೂಳೆಗಳನ್ನು ಪುಡಿ ಪುಡಿ ಮಾಡಲಾಗಿತ್ತು. ಇಂಟರ್ನಲ್ ಬ್ಲೀಡಿಂಗ್ ಆಗಿ ನರಗಳೆಲ್ಲ ಛಿದ್ರವಾಗಿ ಆ ತೀವ್ರವಾದ ಆಘಾತದಿಂದಲೇ ಆ ಜೀವ ಹೋಗಿತ್ತು ಎಂದು ಪೊಲೀಸರ ಪ್ರತಿಯೊಂದು ಏಟನ್ನು ಆ ಡಾಕ್ಟರ್ಗಳ ಟೀಮ್ ಇಂಚಿಂಚಾಗಿ ಅಳೆದು ಕರಾರುವಕ್ಕಾಗಿ ಪೇಪರ್ ಮೇಲೆ ಇಳಿಸಿತ್ತು. ಕೋರ್ಟ್ ಒಳಗೆ ಪೊಲೀಸರು ಹೇಳ್ತಿದ್ದ ಇದು ಸಾರ್ವಜನಿಕ ಗಲಾಟೆಯಿಂದ ಆದ ಸಾವು ಅನ್ನೋ ನಾಟಕವನ್ನ ಆ ರಿಪೋರ್ಟ್ ಸುಳ್ಳು ಮಾಡಿ ಬಿಸಾಕುತ್ತೆ. ಒಬ್ಬ ವ್ಯಕ್ತಿಯನ್ನ ಲಾಕಪ್ ಒಳಗಾಕಿ 44 ಬಾರಿ ಕಬ್ಬಿಣದ ಪೈಪ್ನಿಂದ ಒಡೆಯೋದು ಯಾವ ಡ್ಯೂಟಿನೂ ಅಲ್ಲ ಸ್ನೇಹಿತರೆ. ಅದೊಂದು ಪಕ್ಕಾ ಮರ್ಡರ್ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಆಯಿತು. ಅನುಮಾನಕ್ಕೆ ಒಂದೇ 1% ಕೂಡ ಜಾಗ ಇಲ್ಲದ ಹಾಗೆ ಆ 9 ಜನ ಪೊಲೀಸರ ಅಪರಾಧ ಸಾಬೀತಾಗಿದೆ. ಸೊ ಸಾಕ್ಷಿ ಸಿಕ್ಕಾಯ್ತು, ಕ್ರೈಮ್ ಕೂಡ ಪ್ರೂವ್ ಆಯಿತು. ಆದರೆ ಮುಂದಿದ್ದಿದ್ದು ಅತಿ ದೊಡ್ಡ ಸವಾಲ್. ಈ ಭೀಕರ ಕಗ್ಗೊಲೆಗೆ ನೇಣುಗಂಬ ಫಿಕ್ಸ್ ಮಾಡಬೇಕಾ ಅಥವಾ ಜೀವಾವಧಿ ಶಿಕ್ಷೆ ಕೊಡಬೇಕಾ ಅನ್ನೋ ಅಂತಿಮ ನಿರ್ಧಾರ ಈಗ ನೇರವಾಗಿ ವಾಶಿಂ ಜಿಲ್ಲಾ ನ್ಯಾಯಾಧೀಶರಾದ JP ಜಪಾಟೆ ಅವರ ಟೇಬಲ್ ಮೇಲೆ ಬಂದು ನಿಂತಿತ್ತು. ಎಲ್ಲರ ನಿರೀಕ್ಷೆಯಂತೆ ಆ ಕಾಕಿ ರಾಕ್ಷಸರಿಗೆ ಗಲ್ಲು ಶಿಕ್ಷೆ ಫಿಕ್ಸ್ ಅಂತಲೇ ಅಲ್ಲಿದ್ದವರೆಲ್ಲರೂ ಉಸಿರು ಬಿಗಿ ಹಿಡಿದು ಕಾಯ್ತಾ ಇದ್ರು. ಆದರೆ ಕೋರ್ಟ್ ಹಾಲ್ನ ಆ ಮೌನವನ್ನ ಮುರಿದು ನ್ಯಾಯಾಧೀಶ ಜಪಾಟೆ ಅವರು ಪ್ರಕಟಿಸಿದ ಆ ಅಂತಿಮ ತೀರ್ಪು ಜೀವಾವಧಿ ಶಿಕ್ಷೆ. ಗೆಳೆಯರೇ, ಇಲ್ಲಿ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡಿರಬಹುದು. ಇಷ್ಟೊಂದು ಭೀಕರವಾಗಿ ಹೊಡೆದು ಕೊಂದಿದ್ದರೂ ಆ ರಾಕ್ಷಸರಿಗೆ ಮಾತ್ರ ಮರಣದಂಡನೆ ಯಾಕೆ ಆಗಲಿಲ್ಲ ಅಂತ. ಆದರೆ ಇಲ್ಲಿಯೇ ನೋಡಿ ಮುನ್ನೆಲೆಗೆ ಬರೋದು ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಆ ರೇರೆಸ್ಟ್ ಆಫ್ ರೇರ್ ಅಂದರೆ ಅಪರೂಪದಲ್ಲಿ ಅಪರೂಪ ಅನ್ನೋ ಲೀಗಲ್ ಡಿಬೇಟ್. ಜಡ್ಜ್ ಜಾಪಾಟೆ ಅವರ ಲೀಗಲ್ ಲೆಕ್ಕಾಚಾರ ಇಲ್ಲಿ ತುಂಬಾ ಶಾರ್ಪ್ ಆಗಿತ್ತು. ಈ ಕೊಲೆ ನಡೆದಿದ್ದು ಅಧಿಕಾರದ ಅಹಂಕಾರದಿಂದನೇ ಅನ್ನೋದು 100ಕ್ಕೆ 100 ಸತ್ಯ. ಆದರೆ ಇದೊಂದು ಸಮಾಜದ ಆತ್ಮಸಾಕ್ಷಿಯನ್ನೇ ನಡಗಿಸುವಂತಹ ರೇರೆಸ್ಟ್ ಆಫ್ ರೇರ್ ಕ್ಯಾಟಗರಿಗೆ ಬರಲ್ಲ ಅಂತ ಕೋರ್ಟ್ ನಿರ್ಧಾರ ಮಾಡುತ್ತೆ. ಹೌದು ಗೆಳೆಯರೆ, ಅವರಿಗೆ ನೇಣುಗಂಬ ತಪ್ಪಿರಬಹುದು, ಆದರೆ ಆ 9 ಜನರಿಗೂ ಕಠಿಣವಾದ ಜೀವಾವಧಿ ಶಿಕ್ಷೆ ಕನ್ಫರ್ಮ್ ಆಗಿದೆ. ಈ ಜಡ್ಜ್ಮೆಂಟ್ ಇದೆಯಲ್ಲ, ಇದು ಇಡೀ ಭಾರತದ ಪೊಲೀಸ್ ಸಿಸ್ಟಮ್ಗೆ ಒಂದು ದೊಡ್ಡ ಎಚ್ಚರಿಕೆ ಗಂಟೆ. ಮೈ ಮೇಲೆ ಯೂನಿಫಾರ್ಮ್ ಇದೆ, ಅಧಿಕಾರದ ಅಮಲಿದೆ ಅಂತ ಅಮಾಯಕರನ್ನ ಕೊಂದ್ರೆ ಕಾನೂನು ನಿಮ್ಮನ್ನ ಖಂಡಿತ ಉಳಿಸೋದಿಲ್ಲ ಅನ್ನೋ ಬಲವಾದ ಸಂದೇಶವನ್ನ ಈ ತೀರ್ಪು ರವಾನಿಸಿದೆ. ಆದರೆ ಇಲ್ಲಿ ಬೇಸರದ ಸಂಗತಿ ಏನಂದ್ರೆ ಈ ನ್ಯಾಯ ಸಿಗೋದಕ್ಕೆ ಬರೋಬ್ಬರಿ 15 ವರ್ಷಗಳೇ ಬೇಕಾಯಿತು. 2011ರಲ್ಲಿ ಶುರುವಾಗಿ 2026ರವರೆಗೆ ನಡೆದ ಈ ಮ್ಯಾರಥಾನ್ ಕಾನೂನು ಹೋರಾಟದಲ್ಲಿ ಬರೋಬ್ಬರಿ 47 ಸಾಕ್ಷಿಗಳನ್ನು ವಿಚಾರಣೆ ಮಾಡಲಾಗಿದೆ. ಇದಕ್ಕೆ ಖರ್ಚಾಗಿದ್ದು ಕೇವಲ ಆ ಸಂತ್ರಸ್ತ ಕುಟುಂಬದ ಕಣ್ಣೀರು ಅಥವಾ ದುಡ್ಡು ಮಾತ್ರ ಅಲ್ಲ ಗೆಳೆಯರೆ. ಇಷ್ಟು ವರ್ಷ ಈ ಕ್ರಿಮಿನಲ್ ಅಧಿಕಾರಿಗಳನ್ನ ಲೀಗಲ್ ಆಗಿ ಡಿಫೆಂಡ್ ಮಾಡಿಕೊಳ್ಳೋದಕ್ಕೆ, ಇವರ ವಿಚಾರಣೆ ನಡೆಸೋದಕ್ಕೆ ಖರ್ಚಾದ ಪ್ರತಿಯೊಂದು ಪೈಸೆಯು ನೇರವಾಗಿ ನಿಮ್ಮ ಜೇಬಿಂದ ಹೋದ ಟ್ಯಾಕ್ಸ್ ದುಡ್ಡು ಅನ್ನೋದು ಅಷ್ಟೇ ಕಹಿಯಾದ ಸತ್ಯ. ಒಂದು ಕಡೆ ದಿನಗೂಲಿ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವ ಬಡ ಕುಟುಂಬ, ಇನ್ನೊಂದು ಕಡೆ ಇಡೀ ಪೊಲೀಸ್ ವ್ಯವಸ್ಥೆಯನ್ನೇ ತಮ್ಮ ಅಸ್ತ್ರವನ್ನಾಗಿ ಬಳಸುತ್ತಿದ್ದ 9 ಜನ ಪ್ರಭಾವಿ ಅಧಿಕಾರಿಗಳು. ಇದು ಕೇವಲ ನ್ಯಾಯಕ್ಕಾಗಿ ನಡೆದ ಹೋರಾಟ ಖಂಡಿತ ಆಗಿರಲಿಲ್ಲ. ಬದಲಾಗಿ ಇದೊಂದು ಪಕ್ಕಾ ಸರಿಸಮಾನವಲ್ಲದ ಹೋರಾಟವಾಗಿತ್ತು. ಯಾರು ನಮ್ಮನ್ನ ರಕ್ಷಣೆ ಮಾಡಬೇಕು ಅಂತ ನಾವು ಟ್ಯಾಕ್ಸ್ ಕಟ್ಟಿ ಸಂಬಳ ಕೊಟ್ಟು ಕೂರಿಸಿದ್ದೀವೋ ಅದೇ ಯೂನಿಫಾರ್ಮ್ ಹಾಕಿದ ಕ್ರಿಮಿನಲ್ಗಳನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮದೇ ನ್ಯಾಯಾಂಗ ವ್ಯವಸ್ಥೆಯ ಇಷ್ಟೊಂದು ಸಮಯ ಮತ್ತು ರಿಸೋರ್ಸ್ ವೇಸ್ಟ್ ಆಗಿದೆ. ಈ ವ್ಯವಸ್ಥೆಯ ಮುಂದೆ ನ್ಯಾಯ ಕೇಳೋದಕ್ಕೆ ಆ ಬಡ ಕುಟುಂಬ ತಮ್ಮ ಇಡೀ ಜೀವನ, ಆಸ್ತಿ, ನೆಮ್ಮದಿ ಎಲ್ಲವನ್ನು ಕಳ್ಕೊಂಡು ಕೈಕಟ್ಟಿ ನಿಲ್ಲಬೇಕಾಯಿತು. ಆದರೆ ಈ 9 ಜನ ಆರೋಪಿಗಳು ಸಸ್ಪೆಂಡ್ ಆಗಿದ್ರು ಕೂಡ ನಮ್ಮದೇ ಟ್ಯಾಕ್ಸ್ ದುಡ್ಡಲ್ಲಿ ವರ್ಷಗಟ್ಟಲೆ ಸರ್ಕಾರಿ ಭತ್ಯೆ ತಗೊಳ್ತಾ ಆರಾಮಾಗಿ ದೊಡ್ಡ ದೊಡ್ಡ ಲಾಯರ್ಗಳನ್ನು ಇಟ್ಕೊಂಡು ಆಟ ಆಡಿದ್ರು ಅಂದರೆ ಇದಕ್ಕಿಂತ ದೊಡ್ಡ ವ್ಯಂಗ್ಯ ನಮ್ಮ ವ್ಯವಸ್ಥೆಯಲ್ಲಿ ಇನ್ನೇನಿದೆ ಹೇಳಿ. ಇವತ್ತು ಅವರಿಗೆ ಶಿಕ್ಷೆ ಆಗಿದೆ ಅನ್ನೋದು ಸತ್ಯ. ಆದರೆ ಬರೋಬ್ಬರಿ 15 ವರ್ಷಗಳ ಕಾಲ ನ್ಯಾಯಕ್ಕಾಗಿ ಒದ್ದಾಡಿದ ಆ ಕುಟುಂಬದ ಆರ್ಥಿಕ ಮತ್ತು ಮಾನಸಿಕ ನಷ್ಟವನ್ನ ಈ ವ್ಯವಸ್ಥೆ ಯಾವತ್ತಾದರೂ ವಾಪಸ್ ಕೊಡೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ನಾಳೆ ಇನ್ನೊಂದು ಸ್ಟೇಷನ್ನಲ್ಲಿ ಇನ್ನೊಬ್ಬ ಅಮಾಯಕನ ಮೇಲೆ ಲಾಠಿ ಏಟು ಬಿದ್ದಾಗ ಆ ಕೇಸು ಕೂಡ ಇಂಥದ್ದೇ 15 ವರ್ಷಗಳ ಸುದೀರ್ಘ ಕತ್ತಲ ಕೋಣೆಗೆ ಹೋಗಿ ಬೀಳುತ್ತೆ ಅನ್ನೋದು ನಮ್ಮ ಮುಂದಿರೋ ಅತಿ ದೊಡ್ಡ ಹಾಗೂ ಕಹಿ ವಾಸ್ತವ. ನಮ್ಮ ಟ್ಯಾಕ್ಸ್ ದುಡ್ಡಲ್ಲೇ ಕೊಬ್ಬಿದ ಈ ಅಧಿಕಾರಿಗಳು ನಮ್ಮನ್ನೇ ಸಾಯಿಸಿ ಅದೇ ದುಡ್ಡಲ್ಲಿ 15 ವರ್ಷ ಲೀಗಲ್ ಫೈಟ್ ಮಾಡೋದನ್ನ ತಡೆಯೋದಕ್ಕೆ ನಮ್ಮ ಸಿಸ್ಟಮ್ನಲ್ಲಿ ಯಾವ ಮಟ್ಟದ ಬದಲಾವಣೆ ತರಬೇಕು ಅಂತ ನಿಮಗೆ ಅನಿಸುತ್ತೆ ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್.